ತುಮಕೂರಿಗೆ ಆಗಮಿಸಿದ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ವಕೀಲ ಜಗದೀಶ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಎಂದು ಬಿಂಬಿಸಿ ಯಂಗ್ ಸ್ಟಾರ್ ಪಾರ್ಟಿ ಕಾರ್ಯಕರ್ತರು ತುಮಕೂರಿನಲ್ಲಿ ಅದ್ದೂರಿ ಸಂಭ್ರಮ ನಡೆಸಿದರು. ಯಂಗ್ ಸ್ಟಾರ್ ಪಾರ್ಟಿಯ ಜಿಲ್ಲಾ ಕಚೇರಿ ಉದ್ಘಾಟನೆಗಾಗಿ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರುವ ಜಗದೀಶ್ ಅವರು ತುಮಕೂರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಮುಂದಿನ ಸಿಎಂ ಜಗದೀಶ್ ಎಂದು ಘೋಷಣೆ ಕೂಗಿ ಸಂಭ್ರಮಿಸಿದರು. ಪಕ್ಷದ ಕಚೇರಿಯನ್ನ ಉದ್ಘಾಟಿಸಿ ಮಾತನಾಡಿದ ಜಗದೀಶ್, ತುಮಕೂರಿನಲ್ಲಿ ಮೊದಲ ಬಾರಿಗೆ ಪಕ್ಷದ ಕಚೇರಿಯನ್ನ ಉದ್ಘಾಟಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪಕ್ಷದ ಕಚೇರಿಯನ್ನ ತೆರೆಯಲಾಗುವುದು. ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ತರುವ ಉದ್ದೇಶದಿಂದ ಯುವಕರಿಗೆ ಶಕ್ತಿ ತುಂಬುವ ಕೆಲಸ ಮಾಡಲಾಗುತ್ತಿದೆ. ವಂಶಪಾರಂಪರ್ಯವಾಗಿ ರಾಜಕೀಯ ಮಾಡುವವರಿಗೆ ತಿಲಾಂಜಲಿ ನೀಡುವುದು ತಮ್ಮ ಪಕ್ಷದ ಪ್ರಮುಖ ಉದ್ದೇಶವಾಗಿದೆ ಎಂದು ಜಗದೀಶ್ ಹೇಳಿದರು. ದೊಡ್ಡ ಮಟ್ಟದಲ್ಲಿ ಇವತ್ತಿನ ಯುವಜನತೆ ಬದಲಾವಣೆಯನ್ನು ರಾಜಕೀಯದಲ್ಲಿ ಕೇಳ್ತಾ ಇದ್ದಾರೆ. ಬೀದಿಗೆ ಬಂದು ಹೋರಾಟ ಮಾಡಿಕೊಂಡು ಬದಲಾವಣೆ ಆಗಬೇಕು ಅನ್ನೋ ಒಂದು ಕೆಚ್ಚನ್ನು ಮತ್ತು ಹಚ್ತಾ ಇದ್ದಾರೆ. ಇದು ನಾವು ದೇಶದ ಆದ್ಯಂತ ದೆಹಲಿ ಮಟ್ಟದಲ್ಲಿ ಆಗಿರ್ಬೋದು, ವಿದ್ಯಾರ್ಥಿಗಳ ಹೋರಾಟಗಳಾಗೆಲ್ಲ ನೋಡ್ತಾ ಇದ್ದೇವೆ. ಜೊತೆಯಲ್ಲಿ ಕರ್ನಾಟಕದ ಮಟ್ಟದಲ್ಲಿ ಕಳೆದ 5-6 ವರ್ಷಗಳಿಂದ ನಾನು ಕೂಡ ರಾಜಕೀಯದಲ್ಲಿದ್ದೇನೆ. ಈಗ ಒಂದು ಯಂಗ್ ಸ್ಟಾರ್ ಪಾರ್ಟಿ ಅಂತ ಲಾಂಚ್ ಮಾಡಿದ್ದೀವಿ. ಸೊ ಐ ಟು ಥ್ಯಾಂಕ್ ತುಮಕೂರು ಜನತೆಗೆ, ತುಮಕೂರು ಜನಗಳಿಗೆ. ಅಟ್ಲೀಸ್ಟ್ ನಮ್ಮದು ಮೊದಲ ಪಾರ್ಟಿಯ ಒಂದು ತುಮಕೂರು ಜಿಲ್ಲಾ ಕಚೇರಿಯನ್ನು ಇವತ್ತು ಉದ್ಘಾಟನಾ ಸಮಾರಂಭ ಮತ್ತು ಒಂದಷ್ಟು ಜನ ಪಕ್ಷಕ್ಕೆ ಸೇರುವಂಥ ಕಾರ್ಯಕ್ರಮ ಇದು. ರಾಜ್ಯ ತುಂಬ ಬರೀ ಭ್ರಷ್ಟಾಚಾರನೇ ಇದೆ. ಎಲ್ಲಿ ನೋಡೋದು ಕಿತ್ತೋಗಿ ರೋಡುಗಳು, ಗುಂಡಿರೋ ರೋಡುಗಳು, ಆ ರಾಷ್ಟ್ರೀಯ ಹೆದ್ದಾರಿ ಅಂತ ಅನಿಸೋದೇ ಇಲ್ಲ. ಒಂದು ಕಡೆ ರಿಫ್ಲೆಕ್ಟರ್ ಇಲ್ಲ, ಟೋಯಿಂಗ್ ವೆಹಿಕಲ್ಗಳಿಲ್ಲ, ಆ್ಯಂಬುಲೆನ್ಸ್ಗಳಿಲ್ಲ, ಜನ ಹೆಂಗೆ ಓಡಾಡ್ತಾರೆ. ಒಟ್ಟಿನಲ್ಲಿ ಟೋಲ್ ಗೇಟ್ ಕಿತ್ಕೊಂಡು ನಿಮ್ಮನ್ನು ಟೋಪಿ ಹಾಕಿ ಮಾಡಿಸುವಂಥ ಅದು ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ಅಥವಾ ರಾಜ್ಯದ ಹೆದ್ದಾರಿಗಳ ಗುಂಡಿ ರಸ್ತೆಗಳೇ ನಾವು ನೋಡ್ತಾ ಇರೋವಂಥದ್ದು. ಮಾಫಿಯಾ ರಾಜಕಾರಣಿಗಳು ರಾಜಕೀಯದಲ್ಲಿದ್ದಾರೆ, ಬದಲಾವಣೆ ಆಗಬೇಕು. ಸೊ ಆ ಮಾಫಿಯಾ ರಾಜಕಾರಣಿಗಳನ್ನು ಐ ಥಿಂಕ್ ಸೈಡ್ ಅವ್ರನ್ನ ಮನೆ ಕಳಿಸಿ ಒಂದು ಹೊಸ ರಾಜಕೀಯ ಅಸ್ತಿತ್ವವನ್ನು ಮತ್ತು ಬಿರುಗಾಳಿಯನ್ನು ತಮಿಳುನಾಡಲ್ಲಿ ಸಾಧ್ಯ ಆಗುತ್ತೆ ಅಂತಂದರೆ, ಇವತ್ತು ದೇಶದಲ್ಲಿ ಐ ಥಿಂಕ್ ಪಾರ್ಲಿಮೆಂಟ್ 12 ಗಂಟೆಗೆ ಪ್ರಧಾನಿ ಹುಡುಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಓಡೋಗ್ತಾರೆ ಅಂತಂದರೆ ನಿಜವಾಗಲೂ ಕೂಡ ನಾವೆಲ್ಲೋ ಒಂದು ಕಡೆ ಅಯೋಗ್ಯರುಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ, ಓಟನ್ನು ಕೊಟ್ಟಿದ್ದೀವಿ. ಬದಲಾವಣೆ ಮಾಡಬೇಕು. ಯಾಕೆ ಅಂತಂದರೆ ಈ ದೇಶದಲ್ಲಿ ಇವತ್ತಿನ ಯುವಜನತೆ ಭವಿಷ್ಯಕ್ಕೋಸ್ಕರ ಬದಲಾವಣೆ ಆಗಬೇಕಾಗಿದೆ. ಐ ಥಿಂಕ್ ಆ ನಿಟ್ಟಿನಲ್ಲಿ ಇದು ಮೊದಲ ಹೆಜ್ಜೆ, ತುಮಕೂರಲ್ಲಿ ಮೊದಲ ಹೆಜ್ಜೆ. ಥ್ಯಾಂಕ್ ಯು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟ್ರೀಯ ಅಧ್ಯಕ್ಷ ಶಾಬಾಜ್, ಜಗದೀಶ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಮಾಡುವುದೇ ತಮ್ಮ ಪಕ್ಷದ ಉದ್ದೇಶವಾಗಿದೆ ಎಂದು ಘೋಷಿಸಿದರು. ನಮಸ್ಕಾರ, ನನ್ನ ಹೆಸರು CM ಶಾಬಾಜ್ ಖಾನ್, ಯಂಗ್ ಸ್ಟಾರ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ನಮ್ಮ ಜಗದೀಶ್ ಏನು ನಾವು ಹೇಳ್ತೀವಲ್ಲ, ಈ ಬಿಗ್ ಬಾಸಲ್ಲಿ ನೋಡಿದ್ಮೇಲೆ ಎಲ್ಲರಿಗೂ ಕೂಡ ಕರ್ನಾಟಕದ ಜಗ್ಗುದಾದ. ಇವರು 30 ಕಡೆ ಕಚೇರಿಯಲ್ಲಿ ಇವತ್ತು ತುಮಕೂರಲ್ಲಿ ಮೊದಲ ಕಚೇರಿ ಓಪನ್ ಮಾಡಿದ್ದಾರೆ. ಅವರ ಕಚೇರಿ ಬಂದು ವಿಧಾನಸೌಧ. ನಾವು ಹೇಳಿರೋದು ಇದೆಲ್ಲ ನಮ್ಮ ಕಚೇರಿ, ಇದು ಓಪನ್ ಆಗ್ತಾ ಇರೋದು. ಯಾಕಂದರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಇವ್ರು ಮಾಡ್ತಾ ಇರುವಂಥ 30 ಕಚೇರಿಗಳು. ಮನೆ ಮನೆಗೆ ಜಗದೀಶ್ ಕುಮಾರ್ ಆಗಬೇಕು. ಯಾಕಂತ ಹೇಳಿದ್ರೆ KN ಜಗದೀಶ್ ಕುಮಾರ್ ಅವರು 16 ವರ್ಷ ಈ ಕರ್ನಾಟಕದಲ್ಲಿ ದುಡ್ದಿದ್ದಾರೆ. ಬಡವರಿಗೋಸ್ಕರ, ಮಹಿಳೆಯರಿಗೋಸ್ಕರ, ರೈತರಿಗೋಸ್ಕರ. ನನ್ನದಲ್ಲ, ನಾನೊಬ್ಬ ಯುವಕ, ನನ್ನ ಧ್ವನಿ ಅಷ್ಟೇ. ನನ್ನ ಧ್ವನಿಯನ್ನು ಬೆಂಬಲಿಸೋರು KN ಜಗದೀಶ್ ಕುಮಾರ್ ಅಂತವರು. ಇವ್ರನ್ನ ಬೆಂಬಲಿಸೋರು ಯಾರು? ನಾವೇ ಜನಗಳು. ಇವರೇ ನಾವು ತೊಗೊಂಡು ಬಂದು ಇಂಥ ಮುಖ್ಯಮಂತ್ರಿಗಳನ್ನ ಮಾಡಬೇಕಾಗಿರೋದು. ಯಾಕಂತ ಹೇಳಿದ್ರೆ ನೋಡಿ, ಮುಖ್ಯಮಂತ್ರಿ ಅಂದರೆ ಇವತ್ತು ಆಟ ಆಡ್ಬಿಟ್ಟಿದೆ. 1000 ಕೋಟಿ ಯಾರು ಕೊಡ್ತಾರೆ ಮುಖ್ಯಮಂತ್ರಿ ಆಗ್ತಾರೆ. ಇಂತಹ ರಾಜಕಾರಣ, ಭ್ರಷ್ಟಾಚಾರ ರಾಜಕಾರಣ ಮುಗಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ರೋಡು ಫುಟ್ಪಾತ್ಗಳಲ್ಲಿ ಇರುವಂಥ ವ್ಯಾಪಾರಸ್ಥರು ಒಂದು 400-500 ದುಡ್ದು ನಮಗೂ ಕೂಡ ನಮ್ಮ ತಂದೆಯವರು ಕಷ್ಟಪಟ್ಟು ಸಾಕಿರ್ತಾರೆ. ಆ ರೋಡಲ್ಲಿ ವ್ಯಾಪಾರ ಮಾಡಿದಾರೋ, ಅಂಗಡಿಯಲ್ಲಿ ವ್ಯಾಪಾರ ಮಾಡಿದಾರೋ, ಚಿಲ್ಲರೆ ಅಂಗಡಿ ಇಟ್ಟಿದ್ದಾರೋ ಅಂಥವ್ರಿಗೆಲ್ಲ ಒಂದು ಭವಿಷ್ಯವನ್ನು ಕಟ್ಟೋದಕ್ಕೆ ಎಜುಕೇಷನ್, ಶಿಕ್ಷಣ ಅನ್ನೋದನ್ನೇ ಇವತ್ತು ಶಿಕ್ಷೆ ಆಗಿಬಿಟ್ಟಿದೆ. 50,000 1 ಲಕ್ಷ ತೊಗೊಂಡು ನಮಗೆ ವಿದ್ಯಾಭ್ಯಾಸಕ್ಕೆ ಎಲ್ಲೂ ಕೂಡ ಒಂದು ಒಳ್ಳೆ ದಾರಿ ಸಿಗ್ತಾ ಇಲ್ಲ. ಅಂಥ ಕಡೆ ಎಲ್ಲ ನಮಗೆ, ನಮ್ಮ ಯುವಕರ ಧ್ವನಿಯಾಗಿ ಯಂಗ್ ಸ್ಟಾರ್ ಪಕ್ಷಕ್ಕೆ ಯಂಗ್ ಸ್ಟಾರ್ ಡೆಮೋಕ್ರಸಿ ಅಂತ ಹೇಳ್ಬೋದು, ಇದನ್ನು ತರಲಿಕ್ಕೆ ಜಗದೀಶ್ ಕುಮಾರ್ ಅವರು ಹೊರಟಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಾವು ಕಾರ್ಯಕರ್ತರು. ಯಾಕಂತ ಹೇಳಿದ್ರೆ ನಾವು ಹಿರಿಯರು, ಚಿಕ್ಕವರು, ನಮ್ಮ ಪಕ್ಷದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ನಮ್ಮ KN ಜಗದೀಶ್ ಕುಮಾರ್ ಅವರು ಏನು ಹೇಳಿದ್ರು ಕೂಡ ನಾವು ಅದನ್ನು ಲೀಗಲಾಗಿ ಪಾಲಿಸ್ತೀವಿ, ಲೀಗಲಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ, ಲೀಗಲಾಗಿ ಅವರನ್ನು ನ್ಯಾಯ ಕೊಡಿಸೋ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ. ನಂತರ ಮಾತನಾಡಿದ ತುಮಕೂರು ಜಿಲ್ಲಾ ಅಧ್ಯಕ್ಷ ಸೈಯದ್ ದಾದಾಪೀರ್, ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧವಾಗಿ ದನಿ ಎತ್ತುವ ಕೆಲಸವನ್ನ ನಮ್ಮ ಪಕ್ಷ ನಿಷ್ಪಕ್ಷಪಾತವಾಗಿ ಮಾಡುತ್ತದೆ ಹಾಗೂ ಬಡವರ ಮೇಲೆ ದಿನನಿತ್ಯ ನಡೆಯುತ್ತಿರುವ ದೌರ್ಜನ್ಯ, ಅನ್ಯಾಯದ ವಿರುದ್ಧವಾಗಿ ಬಡವರ ಧ್ವನಿಯಾಗಿ ನಿಲ್ಲುತ್ತದೆ ಎಂದು ತಿಳಿಸಿದರು. ಜಗದೀಶ್ ಸರಿಗೆ ನಾವು ಬೆನ್ನೆಲುಬಾಗಿ ನಿಲ್ಕೊಂತೀವಿ. ಅವ್ರು ಏನಿದೆ ಅವ್ರದ್ದು
ಮಾರ್ಗದರ್ಶನದ ಮೇಲೆ ನಾವು ನಡೀತೀವಿ. ಈ ತುಮಕೂರಲ್ಲಿ ನಾವು ಫುಟ್ಪಾತ್ ವ್ಯಾಪಾರಿಗಳಿಗೆ ಬಹಳ ತೊಂದರೆ ಕೊಡ್ತಿದ್ದಾರೆ. ಅದೆಲ್ಲ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಅದು ತಡಿತೀವಿ ಅನ್ನೋ ಒಂದು ಭರವಸೆ ನಾವು ತುಮಕೂರು ಜನಗಳಿಗೆ ಕೊಡ್ತೀವಿ ನಮ್ಮ ಪಾರ್ಟಿ ವತಿಯಿಂದ. ಮುಂದಿನ ದಿನಗಳಲ್ಲಿ ಜನಗಳಿಗೆ ಏನೋ ತೊಂದರೆ ಆಗದೇ ರೀತಿ ನಮ್ಮ ಪಕ್ಷದಿಂದ ನಾವು ಹೋರಾಡ್ತೀವಿ. ಇದೇ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಜಗದೀಶ್ ಅವರನ್ನ ಗೌರವಿಸಿ ತಮ್ಮ ಸಮಸ್ಯೆಗಳನ್ನ ತೋಡಿಕೊಂಡರು. ಬಳಿಕ ಜಿಲ್ಲಾ ಸಂಘದ ವತಿಯಿಂದ ಜಗದೀಶ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ದಾದಾಪೀರ್ ಸೇರಿದಂತೆ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು.